ಹಲೋ ಬೆಸ್ಟೀಸ್, ಒಂದು ದೊಡ್ಡ ಬದನೆಕಾಯಿ ತೊಗೊಂಡು ಕಟ್ ಮಾಡಿ ತೋರಿಸಿದ್ವಲ್ಲ ಅದೇ ಥರ ಆ ಸೈಜಲ್ಲಿ ಕಟ್ ಮಾಡಿ, ತುಂಬ ದಪ್ಪ ಬೇಡ. ಹಾಗೆ ಒಂದು ಪ್ಲೇಟ್ನಲ್ಲಿ 2 ಸ್ಪೂನ್ ಖಾರ ಪುಡಿ, ಟೇಸ್ಟಿಗೆ ತಕ್ಕಂಥ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಜೀರಾ ಪೌಡರ್, 1/4 ಸ್ಪೂನ್ ಆಮ್ಚೂರ್ ಪೌಡರ್, ಹಾಗೆ 4 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಡ್ರೈ ಮಸಾಲೆ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಬದನೆಕಾಯಿನ ತುಂಬ ತೆಳುವಾಗಿ ಕಟ್ ಮಾಡಬಾರ್ದು ಮತ್ತು ದಪ್ಪನೂ ಇರಬಾರ್ದು. ಮೀಡಿಯಮ್ ಸೈಜಿಗೆ ತೋರಿಸಿದ್ನಲ್ಲ ಅದೇ ಸೈಜಲ್ಲೇ ಇರಬೇಕು. ಇದು ಲಂಚ್ ಟೈಮ್ಗೆ ರಸಮ್ ಮಾಡುವಾಗ ಅನ್ನ ರಸಮ್ ಮತ್ತು ಇದು ಸೈಡ್ಸ್ ತುಂಬ ಚೆನ್ನಾಗಿರುತ್ತೆ. ಅಥವಾ ಬರೀ ಅನ್ನದ್ರಲ್ಲಿ ಬರೀ ಇದನ್ನೇ ಕಲಿಸ್ಕೊಂಡು ತಿನ್ಬೋದು. ಬಿಸಿ ಬಿಸಿಯಾಗಿ ತಿನ್ನಬೇಕು. ಚೆನ್ನಾಗಿ ಕಲಸಿದ ನಂತರ ಕಟ್ ಮಾಡಿಟ್ಟಿರೋ ಬದನೆಕಾಯಿನ ಮಸಾಲ ಪೌಡರ್ನಲ್ಲಿ ಹಾಕಿ ಬದನೆಕಾಯಿಗೆ ಮಸಾಲ ಹಚ್ಚಿ ಸೈಡ್ ಇಟ್ಕೊಂಡಿರಿ. ಬದನೆಕಾಯಲ್ಲಿ ನೀರಿನ ಅಂಶ ಇರೋದಕ್ಕೆ ಮಸಾಲ ಪುಡಿ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಇದನ್ನೆಲ್ಲ ಒಂದು 5 ನಿಮಿಷ ಸೈಡ್ ಇಟ್ಕೊಂಡಿರಿ. ಇವಾಗ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ ನಂತರ ಮಸಾಲ ಹಚ್ಚಿಟ್ಟಿರೋ ಬದನೆಕಾಯಿನ ಒಂದೊಂದು ಸಪ್ರೇಟಾಗಿ ಇಟ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. 1 ನಿಮಿಷ ಹಾಗೆ ಇಟ್ಟಿರಿ. ಲೋ ಫ್ಲೇಮ್ನಲ್ಲಿ ತವಾ ಫ್ರೈ ಮಾಡಬೇಕು. 1 ನಿಮಿಷ ಆದ ನಂತರ ಫ್ಲಿಪ್ ಮಾಡಿ ಎರಡನೇ ಸೈಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಸೈಡ್ಸ್ ಎಲ್ಲ ಸ್ಕಿನ್ನು ಚೆನ್ನಾಗಿ ಫ್ರೈ ಆಗಬೇಕು. ಸೆಕೆಂಡ್ ಸೈಡು 1/2 ಮಿನಿಟ್ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆದ ನಂತರ ಇನ್ನೊಂದು ಸತಿ ತಿರುಗಿಸಿ ಮತ್ತೆ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ. ಇದು ನೋಡಿ, ಸ್ಕಿನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಬಿಸಿ ಬಿಸಿಯಾಗೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.